ಎಸ್ಐಆರ್ನಿಂದಾಗಿ 1,07,00,000 ಮತದಾರರ ಹೆಸರು ಡಿಲೀಟ್. ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶ. ಮನೆ ಮುಂದೆ ವಾಹನಗಳಿಗೆ ಶುಲ್ಕ ವಿಧಿಸದಂತೆ ಸಲಹೆ. ಉದ್ಯಾನವನಗಳ ಸಂರಕ್ಷಣೆ ವಿಧೇಯಕ ಅಂಗೀಕಾರ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ 30ರಿಂದ ಆಗಸ್ಟ್ 17ರವರೆಗೆ ನಡೆದ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕರಡು ಮತದಾರರ ಪಟ್ಟಿ ನಿನ್ನೆ ಪ್ರಕಟ ಆಗಿದೆ. ಅಂತಿಮವಾಗಿ 1 ಕೋಟಿಯಷ್ಟು ಮತದಾರರ ಹೆಸರನ್ನ ಡಿಲೀಟ್ ಮಾಡೋ ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ರಾಜ್ಯದಲ್ಲಿ 5,54,32,314 ಮತದಾರರಿದ್ರು. ಇಲ್ಲಿವರೆಗೂ ಎಸ್ಐಆರ್ ಫಾರ್ಮ್ ನೀಡಲಾಗಿತ್ತು. ಈ ಪೈಕಿ ಎಎಸ್ಡಿಡಿಒ ಅಂದ್ರೆ ಪ್ರಕ್ರಿಯೆಗೆ ಗೈರಾದವರು, ಶಿಫ್ಟ್ ಆದವರು, ಮೃತಪಟ್ಟವರು, ಎರಡೂ ಕಡೆ ಮತಪಟ್ಟಿಯಲ್ಲಿ ಹೆಸರು ಹೊಂದಿದವರು ಸೇರಿ ಸುಮಾರು 1,07,96,339 ಮತದಾರರು ಅಂತ ಗುರುತಿಸಲಾಗಿದೆ. ಬಹುತೇಕ ಇವರ ಹೆಸರು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಇನ್ನು ಉಳಿಕೆ 4,46,35,975 ಮತದಾರರ ಹೆಸರು ಸೇಫ್ ಆಗಿದ್ದು ಕರಡು ಪಟ್ಟಿಯಲ್ಲಿ ಪ್ರಕಟ ಆಗಿದೆ. ಈ ಪೈಕಿ 43,81,335 ಮತದಾರರ ದತ್ತಾಂಶಗಳಿಗೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ನೋಟಿಸ್ ಕೊಡಲಾಗುತ್ತೆ. ಯಾರು ಎಎಸ್ಡಿಒ ಪಟ್ಟಿಯಲ್ಲಿ ಹೆಸರಿತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಒಟ್ಟಾರೆ 4,46,80,151 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ನೋಟಿಸ್ ಪಡೆದವರು, ಕರಡು ಪಟ್ಟಿಯಲ್ಲಿ ಹೆಸರು ಬಾರದೇ ಇದ್ದವರು ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ಅಲ್ಲದೆ ಹೆಸರು ಇಲ್ಲದವರು ಫಾರ್ಮ್ 6 ಭರ್ತಿ ಮಾಡಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಬಹುದಾಗಿದೆ. ಇಫ್ ಯು ಆರ್ ಎಲಿಜಿಬಲ್ ವೋಟರ್, ಇಫ್ ಯು ಹ್ಯಾವ್ ನಾಟ್ ಎನ್ರೋಲ್ಡ್ ಎನಿವೇರ್ ಇನ್ ಇಂಡಿಯಾ, ನೀವು ಅರ್ಹ ಮತದಾರರಾಗಿದ್ದು ಈ ದೇಶದ ಬೇರೆ ಯಾವುದೇ ಒಂದು ಭಾಗದಲ್ಲಿ ಎನ್ರೋಲ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಫಾರ್ಮ್ 6 ಅನ್ನು ಹಾಕಿ. ಫಾರ್ಮ್ 6 ತಾವು 23 ಸೆಪ್ಟೆಂಬರ್ ಒಳಗೆ ಕೊಟ್ಟಿದ್ದಲ್ಲಿ ತಮ್ಮ ಹೆಸರು ಫೈನಲ್ ರೋಲಲ್ಲಿ ಇರುತ್ತದೆ ಆಫ್ಟರ್ ವೆರಿಫಿಕೇಶನ್, ಡ್ಯೂ ವೆರಿಫಿಕೇಶನ್. ಬೆಂಗಳೂರಲ್ಲಿ ಬರೋಬ್ಬರಿ 50% ವೋಟರ್ಸ್ ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಒಟ್ಟು 1,03,00,000 ಮತದಾರರಿದ್ದು ಈ ಪೈಕಿ ಎಎಸ್ಡಿಡಿಒ ಪಟ್ಟಿಯಲ್ಲಿ 46,88,000 ಮತದಾರರು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಉಳಿದ 56 ಲಕ್ಷದಷ್ಟು ಮತದಾರರ ಹೆಸರು ಕರಡು ಪಟ್ಟಿಯಲ್ಲಿ ಬಂದಿದೆ. ಈ ಪೈಕಿ ಡೇಟಾಬೇಸ್ ಮ್ಯಾಚ್ ಆಗದ 24,05,990 ನೋಟಿಸ್ ನೀಡಲಾಗುತ್ತೆ. ನೋಟಿಸ್ ಪಡೆದವರು ಸೂಕ್ತ ದಾಖಲೆಯನ್ನ ಎಇಆರ್ಒಗೆ ಸಲ್ಲಿಸಬೇಕು. ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದ ಐಡಿ ಕಾರ್ಡ್, ಪಿಂಚಣಿದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪಿಂಚಣಿ ಪಾವತಿಗಾಗಿ ನೀಡಲಾಗಿರುವ ಸರ್ಕಾರಿ ಆದೇಶ, ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಶೈಕ್ಷಣಿಕ ಪ್ರಮಾಣ ಪತ್ರ, ಶಾಶ್ವತ ನಿವಾಸ ಪ್ರಮಾಣ, ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಎನ್ಆರ್ಸಿ ಪ್ರಮಾಣ ಪತ್ರ, ಕುಟುಂಬ ನೋಂದಣಿ ಕಾರ್ಡ್, ಮನೆ ಹಂಚಿಕೆ ಪ್ರಮಾಣ ಪತ್ರದ ಪೈಕಿ ಯಾವುದಾದ್ರೂ 2 ದಾಖಲೆ ನೀಡಿದ್ರೆ ನಿಮ್ಮ ಹೆಸರು ಸೇಫ್ ಆಗುತ್ತೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಮನೆಯ ಮುಂದೆ ವಾಹನಗಳಿಗೆ ಶುಲ್ಕ ವಿಧಿಸದಂತೆ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ವಾಹನ ನಿಲುಗಡೆಗೆ ಸಂಬಂಧ ಹೊಸ ನಿಯಮ ಪ್ರಸ್ತಾಪಿಸಲಾಗಿದೆ. ವಾರ್ಷಿಕ 15,000ದಿಂದ 25,000ದವರೆಗೆ ಶುಲ್ಕ ವಿಧಿಸುವ ಪ್ರಸ್ತಾವನೆ ಇದೆ. ಇದಕ್ಕೆ ಸರ್ಕಾರದಿಂದ ವಿವಿಧ ಅಭಿಪ್ರಾಯ, ಆತಂಕ ವ್ಯಕ್ತವಾಗ್ತಾ ಇದೆ. ಸಂಚಾರ ಸಮಸ್ಯೆ, ಜನರ ಆರ್ಥಿಕ ಪರಿಸ್ಥಿತಿ ಪರಿಗಣನೆ ಅಗತ್ಯ. ವಸ್ತುಗಳ ಬೆಲೆ ಏರಿಕೆ ನಡುವೆ ಮತ್ತೊಂದು ಹೊರೆ ಸಾಧ್ಯತೆ ಎಂದು ಪತ್ರದಲ್ಲಿ ರಾಮಲಿಂಗಾರೆಡ್ಡಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಉದ್ಯಾನವನದ 5% ಜಾಗ ಪರಭಾರೆ ವಿಧೇಯಕ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಗಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧೇಯಕ ಮಂಡನೆ ಮಾಡಿದ್ರು. ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರ ಆಗಿದೆ. ಉದ್ಯಾನವನದ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಭೂಮಿಯನ್ನ ಮಾರಾಟ, ಲೀಸ್, ಕೊಡುಗೆ, ವಿನಿಮಯ, ಅಡಮಾನ ಅಥವಾ ಇನ್ನಿತರೆ ಯಾವುದೇ ರೀತಿಯಲ್ಲಿ ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡುವ ವಿಧೇಯಕ ಆಗಿದೆ. ಕರ್ನಾಟಕ ಉದ್ಯಾನವನಗಳ ವಿಧೇಯಕ ಅಂಗೀಕಾರ ಆಗಿದ್ದಕ್ಕೆ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳುಹಿಸುವಂತೆ ಮನವಿ ಮಾಡಿದ್ದಾರೆ. ವಿಧೇಯಕದಲ್ಲಿ ಪಾರ್ಕ್ಗಳ 5% ಭೂಮಿ ಪರಭಾರೆಗೆ ಅವಕಾಶ ಮಾಡಿಕೊಡುವ ವಿಧೇಯಕ ಇದಾಗಿದ್ದು ಮರುಪರಿಶೀಲಿಸಲು ವಾಪಸ್ ಕಳುಹಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಮತ್ತೆ ಶಾಕ್ ನೀಡಿದೆ. ತಮಿಳುನಾಡಿಗೆ 15 ದಿನ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಶಿಫಾರಸು ಮಾಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರಲ್ಲಿ ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟಿಸಿದ್ರು. ನಗರದ ಕಾಡಾ ಕಚೇರಿ ಬಳಿ ಮೊಂಬತ್ತಿ ಹಿಡಿದು ಪ್ರತಿಭಟಿಸಿದ್ರು.
ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಕೊಡೋದಾಗಿ ವಂಚಿಸಿದ್ದ ಆರೋಪಿ ಅನಿಲ್ ಕುಮಾರ್ನನ್ನ ಕೊಪ್ಪಳ ಪೊಲೀಸರು ಬಂಧಿಸಿದ್ದಾರೆ. ಹೊರಗುತ್ತಿಗೆ ನೌಕರ ರವೀಂದ್ರ ಕುಮಾರ್ ಸಹೋದರ ಅನಿಲ್ ಕುಮಾರ್ ಬೆಂಗಳೂರಿನ ಪಿಜಿ1ರಲ್ಲಿ ವಾಸವಾಗಿದ್ದ. ಸೈಟ್ ಕೊಡಿಸೋದಾಗಿ ವಂಚಿಸಿದ್ದ ರವೀಂದ್ರ ಕುಮಾರ್ ಪ್ರಾಧಿಕಾರದ ಅಧಿಕೃತ ಖಾತೆಯಿಂದ 40ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಸುಮಾರು 1 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ದ. ಇನ್ನು ರವೀಂದ್ರ ಕುಮಾರ್ ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡ ಶಂಕೆ ಇದ್ದು ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ 5,000 ದಂಡ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮ್ಯಾಟ್ರಿಮೋನಿಯಲ್ಲಿ ನಕಲಿ ಡಾಕ್ಟರೇಟ್ ಪ್ರೊಫೈಲ್ ಹಾಕಿ ವಂಚಿಸ್ತಾ ಇದ್ದ ತಾಯಿ ಮಗ ಅರೆಸ್ಟ್ ಆಗಿದ್ದಾರೆ. ತಾಯಿ ಕಲಾವತಿ ಹಾಗೂ ಮಗ ಪ್ರದೀಪ್ ಜೋಸೆಫ್ನನ್ನ ಬೆಂಗಳೂರಿನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಲ್ಲಿ ಬಂಗಲೆ ಬಾಡಿಗೆಗೆ ಪಡೆದು 3 ಎಕರೆ ಜಾಗ ಮತ್ತು ಕಾಂಪ್ಲೆಕ್ಸ್ ಇರೋದಾಗಿ ನಂಬಿಸಿ ಐಷಾರಾಮಿ ಲೈಫ್ ಸ್ಟೈಲ್ ಬಿಲ್ಡಪ್ ನೀಡ್ತಾ ಇದ್ದ ಚಾಲಾಕಿಗಳು ಮದುವೆಗೆ ಕಾರು, 1 ಕೆಜಿ ಚಿನ್ನ ಹಾಗೂ ಬೆಂಗಳೂರಿನ ಮನೆಯನ್ನ ತಮ್ಮ ಹೆಸರಿಗೆ ಬರೆದು ಕೊಡುವಂತೆ ಪೀಡಿಸ್ತಾ ಇದ್ರು. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ವಜಾಗೊಂಡ ಬೆನ್ನಲ್ಲೇ ಕೇರಳದ ವಯನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಈ ಜೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 10ಕ್ಕೂ ಹೆಚ್ಚು ಯುವತಿಯರಿಗೆ ವಂಚಿಸಿರೋದು ಬೆಳಕಿಗೆ ಬಂದಿದೆ. ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ ಸದ್ಯ 500 ರೂಪಾಯಿ ಇರುವ ದಂಡದ ಮೊತ್ತವನ್ನು 5,000 ರೂಪಾಯಿಗೆ ಹೆಚ್ಚಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ. ದಂಡದ ಮೊತ್ತ ಹೆಚ್ಚಳ ಮಾಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸುತ್ತಿದ್ದಾರೆ. ಪಾದಚಾರಿಗಳು ಪ್ರಾಣ ಕೈಯಲ್ಲಿ ಹಿಡಿದು ಓಡಾಡುವ ದುಸ್ಥಿತಿ ಎದುರಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ದಂಡದ ಮೊತ್ತ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಿದ್ದಾರೆ.